ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ಕ್ಲಾಸ್ದಲ್ಲಿ ನಾವು 1948ರ ಕೈಗಾರಿಕಾ ನೀತಿಯ ಕುರಿತು ನೋಡೋಣ. 1948 ಇಂಡಸ್ಟ್ರಿಯಲ್ ಪಾಲಿಸಿ. ಸೊ ಆಲ್ರೆಡಿ ಇನ್ ಅವರ್ ಪ್ರೀವಿಯಸ್ ವಿಡಿಯೋ ಕ್ಲಾಸ್ we have understood what is industrial policy and what are the objectives of industrial policy. And today we are going to learn about or understand about 1948 industrial policy. In this session we are going to discuss about the objectives of 1948 industrial policy. 1948ರ ಕೈಗಾರಿಕಾ ನೀತಿಯ ಉದ್ದೇಶಗಳು, ಇಟ್ಸ್ ಫೀಚರ್ಸ್, ಅದರ ಲಕ್ಷಣಗಳು ಮತ್ತು ಅದರ ವಿಮರ್ಶಾತ್ಮಕವಾಗಿ ಅದರ ಮೌಲ್ಯಮಾಪನವನ್ನು ಕೂಡ ಮಾಡಿ ನೋಡೋಣ. ಆದಷ್ಟು ಸಂಕ್ಷಿಪ್ತವಾಗಿ ಈ ಒಂದು 1948ರ ಕೈಗಾರಿಕಾ ನೀತಿಯನ್ನು ನಾನು ವಿವರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. 1948ರ ಕೈಗಾರಿಕಾ ನೀತಿಯನ್ನು ಕೇಂದ್ರ ಸರ್ಕಾರವು 6 ಏಪ್ರಿಲ್ 1948ರಲ್ಲಿ ಜಾರಿಗೆ ತಗೊಂಡು ಬಂತು, ಅನೌನ್ಸ್ ಮಾಡ್ತು. ಅದನ್ನು 1948 ಏಪ್ರಿಲ್ 6ರಂದು. ಸೊ ಇಟ್ ಈಸ್ ದ ಫಸ್ಟ್ ಸಿಸ್ಟಮೆಟಿಕ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಹೇಳ್ತೀವಿ. ಸ್ವಾತಂತ್ರ್ಯ ಸಿಕ್ಕ ನಂತರ 1947 ಇಂಡಿಪೆಂಡೆನ್ಸ್ ನಂತರ ಒಂದು ಸುವ್ಯವಸ್ಥಿತವಾದಂತಹ ಒಂದು ಸಮಗ್ರವಾದಂತಹ ಕೈಗಾರಿಕಾ ನೀತಿ ಇದಾಗಿತ್ತು. ಸೊ 1948ರ ಕೈಗಾರಿಕಾ ನೀತಿ ಭಾರತದ ಮೊದಲ ವ್ಯವಸ್ಥಿತ ಮತ್ತು ಸಮಗ್ರ ಕೈಗಾರಿಕಾ ನೀತಿ ಅಂತ ಹೇಳ್ಬೋದು. ಈ ನೀತಿಯು ಭಾರತದಲ್ಲಿ ಮಿಶ್ರ ಆರ್ಥಿಕತೆಯನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿತ್ತು. ಅಂದರೆ ಮಿಕ್ಸ್ಡ್ ಎಕನಾಮಿ, ಇಂಡಿಯನ್ ಎಕನಾಮಿ ಇಸ್ ಮಿಕ್ಸ್ಡ್ ಎಕನಾಮಿ ಅಂತ ಏನು ಹೇಳ್ತೀವಿ. ಸೊ ದಿಸ್ ಪಾಲಿಸಿ ಏಮ್ಡ್ ಆ್ಯಟ್ ಕ್ರಿಯೇಟಿಂಗ್ ದ ಮಿಕ್ಸ್ಡ್ ಎಕನಾಮಿ ಇನ್ ಇಂಡಿಯಾ. ಸೊ ಈ ಒಂದು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಮುಂದಿನ 1948ರ ಕೈಗಾರಿಕಾ ನೀತಿಯ ಉದ್ದೇಶಗಳೇನಾಗಿತ್ತು ಅಂತ ನೋಡೋಣ. ಈ 1948ರ ಕೈಗಾರಿಕಾ ನೀತಿಯನ್ನು ನಾವು ದೃಷ್ಟಿಕೋನದಲ್ಲಿಟ್ಕೊಂಡು ಅಧ್ಯಯನ ಮಾಡಬೇಕು ಅಂತ ಹೇಳಿದಾಗ ಒಂದಿಷ್ಟು ವಿಚಾರಗಳು ನಮಗೆ ಗೊತ್ತಿರಬೇಕಾಗತ್ತೆ. ಏನಂದರೆ, ಅದೇ ತಾನೇ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಸ್ವಾತಂತ್ರ್ಯ ಸಿಕ್ಕ ನಂತರ ನಾವು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲೇಬೇಕಾಗಿತ್ತು. ಅದರ ಜೊತೆಗೆ ನಮ್ಮ ದೇಶದಲ್ಲಿ ರಾಜಕೀಯ ಸಾಮಾಜಿಕ ಬದಲಾವಣೆಗಳು ಕೂಡ ಆ ಒಂದು ಸಮಯದಲ್ಲಿ ಸಂಭವಿಸ್ತಾ ಇತ್ತು. ಈ ಎಲ್ಲ ಒಂದು ಪರಿಸ್ಥಿತಿಗಳನ್ನು ದೃಷ್ಟಿಕೋನದಲ್ಲಿಟ್ಕೊಂಡು ಕೈಗಾರಿಕೆಗಳಿಗೆ ಒತ್ತು ನೀಡಿ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು 1948ರ ಕೈಗಾರಿಕಾ ನೀತಿಯು ಕೆಲವೊಂದಿಷ್ಟು ಉದ್ದೇಶಗಳನ್ನು ಹೊಂದಿತ್ತು. ಆ ಉದ್ದೇಶಗಳನ್ನು ಇಲ್ಲಿ ಸಂಕ್ಷಿಪ್ತವಾಗಿ ನಾನು ಮಂಡಿಸಿದ್ದೀನಿ. ಮೊದಲನೇದಾಗಿ, ಪ್ರೊವೈಡಿಂಗ್ ಈಕ್ವಲ್ ಅಪಾರ್ಚುನಿಟೀಸ್ ಟು ಆಲ್ ಸೆಕ್ಟರ್ಸ್ ಆಫ್ ದ ಎಕನಾಮಿ ಅಂತ ಹೇಳ್ತೀವಿ. ಅಂದರೆ ಅರ್ಥವ್ಯವಸ್ಥೆಯ ಎಲ್ಲ ಕ್ಷೇತ್ರಗಳಿಗೂ ಎಲ್ಲ ವಲಯಗಳಿಗೂ ಸಮಾನವಾದಂಥ ಅವಕಾಶಗಳನ್ನು ಒದಗಿಸಿಕೊಡುವುದು ಮೊದಲನೆಯ ಒಂದು ಉದ್ದೇಶ ಆಗಿತ್ತು. ಅಂದರೆ ಬೇಸಿಕಲಿ ಇವನ್ ಅಗ್ರಿಕಲ್ಚರ್ ಸೆಕ್ಟರ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಸೆಕ್ಟರ್ ಆಗಿರ್ಬೋದು, ಅಥವಾ ಸರ್ವಿಸ್ ಸೆಕ್ಟರ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ವ್ಯವಸ್ಥಿತವಾದಂತಹ ನ್ಯಾಯ ಮತ್ತು ಸಮಾನತೆಯ ಅವಕಾಶಗಳಿಂದ ಕೂಡಿರತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಪಿಸಬೇಕು ಅಂತ ಹೇಳಿ ಈ ಒಂದು ನೀತಿ 1948 ಇಂಡಸ್ಟ್ರಿಯಲ್ ಪಾಲಿಸಿ ಒಂದು ಉದ್ದೇಶವನ್ನು ಹೊಂದಿತ್ತು. ಎರಡನೇದಾಗಿ, ಇನ್ಕ್ರೀಸಿಂಗ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಪೀಪಲ್ ಬೈ ಪ್ರಾಪರ್ ಎಕ್ಸ್ಪ್ಲಾಯಿಟೇಷನ್ ಆಫ್ ರಿಸೋರ್ಸಸ್. ದೇಶದಲ್ಲಿರುವ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಉದ್ದೇಶ ಎರಡನೇದಾಗಿತ್ತು. ಅಂದರೆ ಸಂಪನ್ಮೂಲಗಳ ಸರಿಯಾದ ಬಳಕೆಯಿಂದ ಜನರ ಜೀವನ ಮಟ್ಟವನ್ನು ವೃದ್ಧಿಸುವುದು ಒಂದು ಮಹತ್ತರವಾದಂಥ ಉದ್ದೇಶವನ್ನು ಹೊಂದಿತ್ತು 1948 ಇಂಡಸ್ಟ್ರಿಯಲ್ ಪಾಲಿಸಿ. ಮೂರನೇದಾಗಿ, ಇನ್ಕ್ರೀಸಿಂಗ್ ದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಕೈಗಾರಿಕಾ ಉತ್ಪನ್ನವನ್ನು ಹೆಚ್ಚಿಸುವುದು. ಸೊ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅಗತ್ಯ ಇರೋದೇನಪ್ಪ ಅಂತ ಹೇಳಿದರೆ ಒಂದು ಸರಕು ಮತ್ತು ಸೇವೆಗಳು, ರೈಟ್. ಸೊ ಈ ಹೆಚ್ಚುತ್ತಿರುವ ಒಂದು ಜನಸಂಖ್ಯೆಗೆ ಆ ಒಂದು ಕಾಲದಲ್ಲಿ ಹೆಚ್ಚಿನ ಒಂದು ಉತ್ಪಾದನೆಯನ್ನು ಕೈಗೊಂಡು ಜನರಿಗೆ
ಬೇಕಾದಂಥ ಸರಕುಗಳನ್ನು ಅಥವಾ ದೇಶಕ್ಕೆ ಬೇಕಾದಂತಹ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಒಂದು ಕೈಗಾರಿಕಾ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಕೂಡ 1948ರ ಈ ಕೈಗಾರಿಕಾ ನೀತಿ ಹೊಂದಿತ್ತು. ಇದಾದ ನಂತರ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ಒದಗಿಸಿಕೊಡುವ ಒಂದು ಉದ್ದೇಶವನ್ನು ಕೂಡ ಈ ನೀತಿಯಲ್ಲಿ ಕಾಣ್ಬೋದು. ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿದಾಗ ಅದು ಕೈಗಾರಿಕೆಗಳಿಂದ ಸಾಧ್ಯ. ಆ ಕಾರಣಕ್ಕೆ ಕೈಗಾರಿಕಾ ಈ 1948ರ ನೀತಿಯು ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿ ಮಾಡುವುದಕ್ಕೆ, ಹೆಚ್ಚಿನ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವ ಗುರಿಯನ್ನು ಕೂಡ ಹೊಂದಿತ್ತು ಅಂತ ಹೇಳ್ಬೋದು. ತ್ವರಿತಗತಿಯ ಕೈಗಾರೀಕರಣದ ಮುಖಾಂತರ ದೇಶದ ಸಂಪತ್ತನ್ನು ವೃದ್ಧಿಸಿ ರಾಷ್ಟ್ರೀಯ ವರಮಾನ ಆಗಲಿ ಅಥವಾ ತಲಾ ವರಮಾನ ಆಗಲಿ ಇವುಗಳನ್ನು ಹೆಚ್ಚಿಸುವ ಗುರಿಯನ್ನು ಕೂಡ 1948ರ ಒಂದು ಕೈಗಾರಿಕಾ ನೀತಿ ಹೊಂದಿತ್ತು ಅಂತ ಹೇಳ್ಬೋದು. ಸೊ ಈ ಒಂದು ಉದ್ದೇಶಗಳ ಹಿನ್ನೆಲೆಯಲ್ಲಿ ನಾವು ಈ 1948ರ ಕೈಗಾರಿಕಾ ನೀತಿಯ ಒಂದಿಷ್ಟು ಮುಖ್ಯ ಸಂಗತಿಗಳನ್ನು ಅಥವಾ ಮುಖ್ಯ ಲಕ್ಷಣಗಳನ್ನು ನೋಡಿಕೊಂಡು ಬರೋಣ. 1948ರ ಕೈಗಾರಿಕಾ ನೀತಿಯ ಪ್ರಮುಖ ಲಕ್ಷಣಗಳು ಅಥವಾ ಸಂಗತಿಗಳು ಈ ಕೆಳಗಿನಂತಿವೆ. ಸರಿ, ಇದು ಉದ್ದೇಶ ಅಂತಾಗಿದೆ, ದಿಸ್ ಇಸ್ ನಾಟ್ ಉದ್ದೇಶ, ಸಂಗತಿಗಳು ಅಂತ ಹೇಳ್ಬೋದು. ಕ್ಲಾಸಿಫಿಕೇಷನ್ ಆಫ್ ಇಂಡಸ್ಟ್ರೀಸ್. ಮೊದಲನೇದಾಗಿ ದೇಶದಲ್ಲಿರುವ ಕೈಗಾರಿಕೆಗಳನ್ನು ಸ್ಥೂಲವಾಗಿ 4 ಗುಂಪುಗಳನ್ನಾಗಿ ವಿಂಗಡಿಸಲಾಗಿತ್ತು. ರೈಟ್, ಕ್ಲಾಸಿಫಿಕೇಷನ್ ಆಫ್ ಇಂಡಸ್ಟ್ರೀಸ್ ಇಂಟು 4 ಕ್ಯಾಟಗರೀಸ್. ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ಮತ್ತು ಕ್ಯಾಟಗರಿ 4 ಅಂತ ಹೇಳಿ. ಸೊ 1ನೇ ಗುಂಪು, 2ನೇ ಗುಂಪು ಮತ್ತು 3ನೇದು, 4ನೇದು, ಈ ಥರ 4 ವರ್ಗಗಳನ್ನಾಗಿ ವಿಂಗಡಿಸಲಾಗಿತ್ತು. ಸೊ ಮೊದಲನೇ ಕ್ಯಾಟಗರಿ ಏನಿದೆ, ದಿಸ್ ಇನ್ಕ್ಲೂಡ್ಸ್ ಆಲ್ ದೋಸ್ ಇಂಡಸ್ಟ್ರೀಸ್ whose establishment and operation is exclusively monopoly of the government. ಕೇಂದ್ರ ಸರ್ಕಾರದ ಸಂಪೂರ್ಣ ಆಡಳಿತ ಮತ್ತು ಏಕಸ್ವಾಮ್ಯತೆಗೆ ಒಳಪಟ್ಟ ಕೈಗಾರಿಕೆಗಳು ಕ್ಯಾಟಗರಿ 1ದಲ್ಲಿ ಇದ್ದವು. ಉದಾಹರಣೆಗೆ ಸಂರಕ್ಷಣೆಗೆ ಸಂಬಂಧಪಟ್ಟಿದ್ದಾಗಲಿ, ಅಣುಶಕ್ತಿಗೆ ಸಂಬಂಧಪಟ್ಟಿದ್ದಾಗಲಿ, ರೈಲು ಸಾರಿಗೆ, ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಇವೆಲ್ಲನೂ ಕೇಂದ್ರ ಸರ್ಕಾರದ ಒಂದು ಆಡಳಿತಕ್ಕೆ ಅಥವಾ ಏಕಸ್ವಾಮ್ಯತೆಗೆ ಒಳಪಟ್ಟಿದ್ದಾಗಿದ್ದವು. ಸೊ ಇದು ಮೊದಲನೇ ಗುಂಪಾಗಿ ಇದನ್ನು ವರ್ಗಾಯಿಸಲಾಯಿತು. ಅಂದರೆ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್, ಅಟಾಮಿಕ್ ಎನರ್ಜಿ, ರೈಲ್ವೆ, ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್, ದೀಸ್ ಆಲ್ ಕಮ್ ಅಂಡರ್ ದ ಫಸ್ಟ್ category where government manages and government plays a monopoly role in this sector or section of industries. ಎರಡನೇ ಕ್ಯಾಟಗರಿ, ಎರಡನೇ ಗುಂಪು ಅಂತ ಹೇಳಿದಾಗ, ದಿಸ್ ಕ್ಯಾಟಗರಿ ಕನ್ಸಿಸ್ಟ್ಸ್ ಆಫ್ ಬೇಸಿಕ್ ಕೀ ಇಂಡಸ್ಟ್ರೀಸ್ ಲೈಕ್ ಕೋಲ್, ಐರನ್, ಸ್ಟೀಲ್, ಶಿಪ್ ಬಿಲ್ಡಿಂಗ್ ಆ್ಯಂಡ್ ಟೆಲಿಫೋನ್. ಸಾರ್ವಜನಿಕ ಮತ್ತು ಖಾಸಗಿ ರಂಗದ ನಿಯಂತ್ರಣಕ್ಕೆ ಒಳಪಟ್ಟ ಕೈಗಾರಿಕೆಗಳು ಅಂತ ಹೇಳ್ಬೋದು. ಸೊ ಇಲ್ಲಿ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್, ಸಾರ್ವಜನಿಕ ಮತ್ತು ಸರ್ಕಾರದ ಮತ್ತು ಯಾವುದು ಖಾಸಗಿ ರಂಗಕ್ಕೆ ಸೇರಿರ್ತಕ್ಕಂತಹ ಒಂದು ಇಂಡಸ್ಟ್ರೀಸ್ ಅಂತ ಹೇಳ್ಬೋದು. ಇದರಲ್ಲಿ ಬರ್ತಕ್ಕಂಥ ಇಂಡಸ್ಟ್ರೀಸ್ ಯಾವುದು ಅಂತ ಹೇಳಿದರೆ ಕಲ್ಲಿದ್ದಲು, ಕಬ್ಬಿಣ, ಉಕ್ಕು, ವಾಯು ಸಾರಿಗೆ, ಖನಿಜ ಇತ್ಯಾದಿ. ರೈಟ್, ಟೆಲಿಫೋನ್, ಶಿಪ್ ಬಿಲ್ಡಿಂಗ್ ಇವೆಲ್ಲನೂ ಸಾರ್ವಜನಿಕ ಮತ್ತು ಖಾಸಗಿ ರಂಗದ ನಿಯಂತ್ರಣಕ್ಕೆ ಒಳಪಟ್ಟ ಕೈಗಾರಿಕೆಗಳಾಗಿರುತ್ತೆ. ಮೂರನೇ ಗುಂಪು ಅಥವಾ ಮೂರನೇ ಕ್ಯಾಟಗರಿ ಏನಪ್ಪ ಅಂತ ಹೇಳಿದರೆ, ದಿಸ್ ಕ್ಯಾಟಗರಿ ಇನ್ಕ್ಲೂಡ್ಸ್ ದ ಬೇಸಿಕ್ ಇಂಡಸ್ಟ್ರೀಸ್ ವಿಚ್ ಆರ್ ರೆಗ್ಯುಲೇಟೆಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ಗೌರ್ಮೆಂಟ್, ದಟ್ ಈಸ್ ಸಾಲ್ಟ್, ಆಟೋಮೊಬೈಲ್, ಮಷಿನ್ ಟೂಲ್ಸ್, ಹೆವಿ ಮಷಿನರೀಸ್, ಕೆಮಿಕಲ್, ಫರ್ಟಿಲೈಸರ್ಸ್ ಎಕ್ಸೆಟ್ರಾ. ಅಂದರೆ ಸರ್ಕಾರದ ನಿಯಂತ್ರಣ ಮತ್ತು ಅಭಿವೃದ್ಧಿಪಡಿಸಲಾಗುವ ಕೈಗಾರಿಕೆಗಳು, ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂತಹ, ಸರ್ಕಾರದ ನಿಯಮಗಳಡಿ ಇರತಕ್ಕಂತಹ ಕೈಗಾರಿಕೆಗಳು ಇವಾಗಿವೆ. ಯಾವಪ್ಪ ಅಂತ ಹೇಳಿದರೆ ಅವು ಸಾಲ್ಟ್ ಆಗಲಿ, ಸಿಮೆಂಟ್ ಆಗಲಿ, ಸಕ್ಕರೆ ಆಗಲಿ, ಕಾಗದ ಆಗಲಿ, ರಸಗೊಬ್ಬರ, ರಾಸಾಯನಿಕ ಗೊಬ್ಬರಗಳು ಇತ್ಯಾದಿ. ಹಾಗೂ
ಈಗ 4ನೇ ಗುಂಪನ್ನಾಗಿ ವರ್ಗಾವಣೆ ಮಾಡಿದ್ದರು ಕೈಗಾರಿಕೆಗಳನ್ನು. ಆ 4ನೇ ಗುಂಪು ಯಾವುದಂತ ಹೇಳಿದರೆ, ಸರ್ಕಾರದ ಸಾಮಾನ್ಯ ನಿಯಂತ್ರಣದಲ್ಲಿ ಖಾಸಗಿ ಮತ್ತು ಸಹಕಾರ ವಲಯದಲ್ಲಿ ಸ್ಥಾಪಿತವಾಗುವ ಇತರ ಉಳಿದ ಕೈಗಾರಿಕೆಗಳು. ಅಂದರೆ ಈ ಮೇಲೆ 3 ಕೆಟಗರಿಗಳಲ್ಲೇನಿದೆ ಇವುಗಳನ್ನು ಹೊರತುಪಡಿಸಿ ಏನೆಲ್ಲ ಕೈಗಾರಿಕೆಗಳಿವೆಯೋ ಅವುಗಳನ್ನು 4ನೇ ಗುಂಪಿನಲ್ಲಿ ಸೇರಿಸಲಾಯಿತು. ಆ ಕೈಗಾರಿಕೆಗಳನ್ನು ಅಥವಾ ಉದ್ಯಮಗಳನ್ನು ಸರ್ಕಾರದ ಮಾಲೀಕತ್ವದಲ್ಲಿರ್ಬೋದು, ಅಥವಾ ಖಾಸಗಿಯವರದ ಮಾಲೀಕತ್ವದಲ್ಲಿರ್ಬೋದು, ಅಥವಾ ಸಹಕಾರಿ ಸಂಘಗಳ ಮಾಲೀಕತ್ವದಲ್ಲಿರ್ಬೋದು. ಸೊ ಇದು 4ನೇ ಗುಂಪು ಅಂತ ಹೇಳ್ತೀವಿ. 2ನೇ ಮುಖ್ಯ ಗುಣಲಕ್ಷಣ ಅಂತ ಹೇಳಿದರೆ, ಅಥವಾ 2ನೇ ಮುಖ್ಯ ಸಂಗತಿ ಏನಪ್ಪ ಅಂತ ಹೇಳಿದರೆ, 1948ರ ಒಂದು ಕೈಗಾರಿಕಾ ನೀತಿಯ ಸಂಗತಿ. ದಿಸ್ ಪಾಲಿಸಿ ಗಿವ್ಸ್ ಇಂಪಾರ್ಟೆನ್ಸ್ ಟು ದ ರೋಲ್ ಆಫ್ SSI ಅಂತ ಹೇಳಿದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಈ ನೀತಿಯು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಪಾತ್ರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದೆ. ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ಪೂರಕವಾಗಿರುವ ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಸಹಕಾರ ತಳಹದಿಯ ಮೇಲೆ ಅಭಿವೃದ್ಧಿಪಡಿಸುವಂತೆ ಈ ನೀತಿಯ ಮೂಲಕ ಸ್ಪಷ್ಟಪಡಿಸಲಾಯಿತು. ರೈಟ್. 3ನೇದಾಗಿ, ದಿಸ್ ಪಾಲಿಸಿ ಗಿವ್ಸ್ ಇಂಪಾರ್ಟೆನ್ಸ್ ಫಾರ್ ದ ರಿಲೇಷನ್ಶಿಪ್ ಆಫ್ ದ ವರ್ಕರ್ಸ್ ವಿತ್ ದ ಮ್ಯಾನೇಜ್ಮೆಂಟ್. ರೈಟ್. It emphasized on Gandhian philosophy or principle, labor participation in management. ಈ ನೀತಿಯು ಕಾರ್ಮಿಕರು ಮತ್ತು ಆಡಳಿತದೊಂದಿಗೆ ಉತ್ತಮ ಸಂಬಂಧ ರೂಪಿಸುವುದರಲ್ಲಿ ಮತ್ತು ಗಾಂಧಿ ತತ್ವಗಳನ್ನು ಅಳವಡಿಸಿಕೊಳ್ಳುವುದರಲ್ಲಿ, ಅದರೊಂದಿಗೆ ನಿರ್ವಹಣೆ ಮತ್ತು ಆಡಳಿತದಲ್ಲಿ, ಅಂದರೆ ಒಂದು ಉದ್ಯಮದ ಆಡಳಿತ ಅಥವಾ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆಗೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡಿತು. ಸೊ ಕೈಗಾರಿಕೆಗಳ ಆಡಳಿತ ನಿರ್ವಹಣೆಯಲ್ಲಿ ಕಾರ್ಮಿಕರ ಸಹಭಾಗಿತ್ವ, ಪಾರ್ಟಿಸಿಪೇಷನ್ ಏನಿದೆ ಅದಕ್ಕೆ ಅವಕಾಶವನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಒಂದು ಸಂಗತಿಯನ್ನು 1948ರ ಕೈಗಾರಿಕಾ ನೀತಿಯಲ್ಲಿ ಅಳವಡಿಸಿಕೊಳ್ಳಲಾಯಿತು. ರಾಷ್ಟ್ರದ ಹಿತಾಸಕ್ತಿಗೆ ತಕ್ಕಂತೆ ಈ ನೀತಿಗಳನ್ನು ಈ ನೀತಿಯನ್ನು ರೂಪಿಸ್ತಾ ಬಂದಿದ್ದಾರೆ. ಮುಂದಿನದಾಗಿ, ದಿಸ್ ಪಾಲಿಸಿ ಪರ್ಮಿಟೆಡ್ ಫಾರ್ ದ ಇನ್ಫ್ಲೋ ಆಫ್ ಫಾರಿನ್ ಕ್ಯಾಪಿಟಲ್. ಅಂದರೆ ರಾಷ್ಟ್ರದ ಹಿತಾಸಕ್ತಿಗೆ ತಕ್ಕಂತೆ ವಿದೇಶಿ ಬಂಡವಾಳದ ಹೂಡಿಕೆಯಾದ ಕೈಗಾರಿಕೆಗಳನ್ನು ನಿಯಂತ್ರಿಸುತ್ತಾ ವಿದೇಶದಿಂದ ಬರ್ತಕ್ಕಂತಹ ಬಂಡವಾಳವನ್ನು ತರಬೇಕು ಅಂತ ಹೇಳಿ ಅದಕ್ಕೆ ಅನುಮತಿಯನ್ನು ನೀಡುವ ಒಂದು ಫೀಚರ್ ಕೂಡ, ಲಕ್ಷಣವನ್ನು ಕೂಡ ಈ ನೀತಿ ಹೊಂದಿತ್ತು. ಸೊ ವಿದೇಶಿ ಬಂಡವಾಳದ ಹರಿವಿಗೆ ಅನುಮತಿಯನ್ನು ನೀಡಲಾಯಿತು ಈ ನೀತಿ ಅಡಿಯಲ್ಲಿ ಅಂತ ಹೇಳ್ಬೋದು. ಮುಂದಿನದಾಗಿ, ಇಂಪ್ಲಿಮೆಂಟೇಷನ್ ಆಫ್ ಸೌಂಡ್ ಟ್ಯಾರಿಫ್ ಪಾಲಿಸಿ ಟು ಅವಾಯ್ಡ್ ಅನ್ಫೇರ್ ಕಾಂಪಿಟೇಷನ್ ಆಫ್ ಫಾರಿನ್ ಕಂಪನೀಸ್. ವಿದೇಶಿ ಕಂಪನಿಗಳಿಂದ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ದೇಶದ ಕೈಗಾರಿಕೆಗಳೊಂದಿಗೆ ಯಾವ ರೀತಿಯಾದಂಥ ಪೈಪೋಟಿಗಳು ನಡೀತಾ ಇತ್ತು, ಒಂಥರ ತರವಲ್ಲದ ಪೈಪೋಟಿ ಅಂತ ಹೇಳ್ತೀವಿ, ಅನ್ಫೇರ್ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಆ ಕಾಂಪಿಟೇಷನ್ಸನ್ನು ನಿಯಂತ್ರಣ ಮಾಡೋದಕ್ಕೆ ಸುಂಕಗಳ ವಿಧಿಸುವಿಕೆ ಅಥವಾ ಸುಂಕಗಳ ನೀತಿಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಕ್ಕಂಥ ಒಂದು ಕಾರ್ಯವನ್ನು ಈ ನೀತಿಯ ಅಡಿಯಲ್ಲಿ ನಾವು ನೋಡ್ಬೋದು. ಸೊ ವಿದೇಶಿ ಕೈಗಾರಿಕೆಗಳಿಂದ ಉಂಟಾಗಬಹುದಾದಂತಹ ನ್ಯಾಯಸಮ್ಮತವಲ್ಲದ ಅಥವಾ ತರವಲ್ಲದ ಪೈಪೋಟಿಯನ್ನು ತಡೆಗಟ್ಟಲು ಸೂಕ್ತ ಸುಂಕದ ನೀತಿಯನ್ನು ಕೈಗೊಳ್ಳುವುದು ಈ 1948ರ ಕೈಗಾರಿಕಾ ನೀತಿಯ ಮುಖ್ಯ ಉದ್ದೇಶ ಕೂಡ ಆಗಿತ್ತು. ಮುಂದಿನದಾಗಿ, ಈ ಕೈಗಾರಿಕಾ ನೀತಿಯ ಒಂದು ವಿಮರ್ಶಾತ್ಮಕ ಮೌಲ್ಯಮಾಪನವನ್ನು ನಾವು ಮಾಡಿ ನೋಡಬೇಕಾಗತ್ತೆ. ಯಾಕಂದರೆ ಈ ನೀತಿಯನ್ನು ರೂಪಿಸಿದ್ದು ಸ್ವಾತಂತ್ರ್ಯ ಸಿಕ್ಕ ನಂತರ. ಅದೇ ನಾವು ಇಂಡಿಪೆಂಡೆನ್ಸ್ ಸಿಕ್ಕಿತ್ತು, ಅದೇ ನಮಗೆ ಇಂಡಿಯಾ ವಾಸ್ ಇಂಡಿಪೆಂಡೆಂಟ್ ಇನ್ 1947 ಆ್ಯಂಡ್ ಆಫ್ಟರ್ ದ್ಯಾಟ್ ದಿಸ್ ವಾಸ್ ದ ಫಸ್ಟ್ ಸಿಸ್ಟಮ್ಯಾಟಿಕ್ ಪಾಲಿಸಿ. But still there were so many problems that government was supposed to face during that period. ಆ ಒಂದು ಸಮಯದಲ್ಲಿ ಹಲವಾರು ಸಮಸ್ಯೆಗಳನ್ನು ಅಥವಾ ಇಶ್ಯೂಸ್ಗಳನ್ನು ಸರ್ಕಾರ ಭೇದಿಸಬೇಕಾಗಿತ್ತು. ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ನಾವೀಗ ಈ 1948ರ ಕೈಗಾರಿಕಾ ನೀತಿಯನ್ನು ಒಂದಿಷ್ಟು ವಿಮರ್ಶಾತ್ಮಕವಾಗಿ ಮೌಲ್ಯಮಾಪನ ಮಾಡೋಣ.
This policy is idealistic one, but not so realistic. ಈ ನೀತಿಯು ಆದರ್ಶವಾದದ್ದು, ಆದರೆ ವಾಸ್ತವಿಕವಾಗಿರಲಿಲ್ಲ. ಯಾಕಂತ ಹೇಳಿದರೆ ಅದೇ ತಾನೇ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿತ್ತು. ಈ ನೀತಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡೋದು ಅಷ್ಟೊಂದು ಸರಳವಾಗಿರಲಿಲ್ಲ. ಸೊ ಅಂಥ ಒಂದು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಾವು ಆ ಉದ್ದೇಶಗಳನ್ನೆಲ್ಲನೂ ಸಾಧನೆ ಮಾಡೋದಕ್ಕೆ ಆಗದೇ ಇರುವ ಕಾರಣದಿಂದ ಏನು ಹೇಳ್ತೀವಿ, ಇದು ಒಂದು ಆದರ್ಶವಾದಂಥ ನೀತಿಯಾಗಿತ್ತು, ಆದರೆ ಅದು ವಾಸ್ತವಿಕವಾಗಿ ಆಗ್ತಾ ಇರಲಿಲ್ಲ ಅನ್ನೋದನ್ನು ನಾವು ಒಪ್ಪಿಕೊಳ್ಳಬೇಕಾಗತ್ತೆ. ರೈಟ್. ಎರಡನೇದಾಗಿ, ಗೌರ್ಮೆಂಟ್ ಫೇಲ್ಡ್ ಟು ಎಕ್ಸಿಕ್ಯೂಟ್ ದ ಪಾಲಿಸಿ ಪ್ರಾಪರ್ಲಿ ಡ್ಯೂ ಟು ನಂಬರ್ ಆಫ್ ಇವೆಂಟ್ಸ್ ವರ್ಕ್ಡ್ ಔಟ್ ಡ್ಯೂರಿಂಗ್ ದ ಪೀರಿಯಡ್. ಅದೇ ಹೇಳಿದ ಹಾಗೆ ಸರ್ಕಾರ ಈ ಅವಧಿಯಲ್ಲಿ ಹಲವಾರು ಘಟನೆಗಳ ಕಾರಣದಿಂದಾಗಿ ನೀತಿಯನ್ನು ಸರಿಯಾಗಿ ಕಾರ್ಯಗೊಳಿಸಲು ವಿಫಲವಾಯಿತು ಅಂತೇಳಿ. ಅಂದರೆ ಅದೇ ಒಂದು ಟೈಮ್ದಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಮೇಲೆ ಕೆಲಸ ನಡೀತಾ ಇತ್ತು, ಕಾನ್ಸ್ಟಿಟ್ಯೂಷನ್ನ ಜಾರಿಗೆ ತೊಗೊಂಡು ಬರ್ತಾಯಿದ್ವಿ. 1951 ಒಂದು ಹೊಸ ಕೈಗಾರಿಕಾ ನೀತಿಯನ್ನು ಕೂಡ ರೂಪಿಸ್ತಾ ಇದ್ವಿ. ಸೊ ಇವೆಲ್ಲ ಕಾರ್ಯಗಳ ನಡುವೆ ಈ ಒಂದು ನೀತಿಯ ಕಾರ್ಯ ಅಥವಾ ಈ ನೀತಿಯನ್ನು ಅನುಷ್ಠಾನಗೊಳಿಸೋದ್ರಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ವಿಫಲ ಆದ್ವಿ ಅಂತ ಹೇಳ್ಬೋದು. ಮೂರನೇದಾದಂಥ ಒಂದು ಅಂಶ ಏನಂತ ಹೇಳಿದರೆ, ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್. ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಒಂದು ಸಮನ್ವಯತೆ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಮತ್ತು ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ನೀತಿಗಳನ್ನು ತತ್ಕ್ಷಣದಿಂದ ಜಾರಿಗೆ ತರ್ತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ರಾಜ್ಯ ಸರ್ಕಾರಗಳು ಅಷ್ಟೊಂದು ಸರಳವಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಕಾರಣದಿಂದಾಗಿ ಈ ಒಂದು ಯೋಜನೆ ಅಥವಾ ಈ ಒಂದು ನೀತಿ ಕಾರ್ಯರೂಪಕ್ಕೆ ಅಥವಾ ಯಶಸ್ವಿಯಾಗೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ಬೋದು. ಸೊ ಇದಿಷ್ಟು ನೋಡಿದಾಗ ನಮಗೆ ಒಂದು ಕ್ಲಿಯರ್ ಆದಂಥ ಪಿಕ್ಚರ್ ಸಿಗುತ್ತೆ. ಏನಂತ ಹೇಳಿದರೆ, ಇಂಡಿಪೆಂಡೆನ್ಸ್ ಸಿಕ್ಕ ನಂತರ ನಮಗೆ ಹಲವಾರು ಅಡೆತಡೆಗಳಿದ್ವು. ಆ ಅಡೆತಡೆಗಳನ್ನು ಮೀರಿ ನಾವು ಬೆಳಿಬೇಕಾಗಿತ್ತು. ಆದರೆ 1948 ಕೈಗಾರಿಕಾ ನೀತಿಯ ಉದ್ದೇಶಗಳಾಗಲಿ ಅಥವಾ ಅದರ ಲಕ್ಷಣಗಳಾಗಲಿ ಅದರ ಸಂಗತಿಗಳಾಗಲಿ ತುಂಬಾ ಮಹತ್ವವನ್ನು ಪಡೆದಿವೆ. ಮತ್ತು ಅವುಗಳ ಮಾರ್ಗದರ್ಶನದ ಮೇಲೆ, ಅವುಗಳ ಒಂದು ಆಧಾರದ ಮೇಲೆ ನಾವು 1956 ಕೈಗಾರಿಕಾ ನೀತಿಯನ್ನಾಗಲಿ ಅಥವಾ ಮುಂದೆ ಬರ್ತಕ್ಕಂಥ 77, 91 ಕೈಗಾರಿಕಾ ನೀತಿಗಳನ್ನ ರೂಪಿಸ್ತಾ ಬಂದ್ವಿ. ಸೊ ಇದಿಷ್ಟು 1948 ಕೈಗಾರಿಕಾ ನೀತಿಯ ಬಗ್ಗೆ ಸಂಕ್ಷಿಪ್ತ ವಿವರಣೆ. ಮುಖ್ಯವಾಗಿ ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದರೆ, ಒಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದರೆ 1948 ಕೈಗಾರಿಕಾ ನೀತಿಯು ವಾಸ್ತವಿಕವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಈ ಒಂದು ನೀತಿಯು ತನ್ನದೇ ಆದಂಥ ಮಹತ್ವವನ್ನು ಪಡ್ಕೊಂಡಿದೆ. ಹಲವಾರು ಅಂಶಗಳನ್ನು ನಾವು ಇಲ್ಲಿ ದೇಶದ ಅಭಿವೃದ್ಧಿಯತ್ತ ಹೋಗ್ತಕ್ಕಂಥ ಅಂಶಗಳನ್ನು ನಾವು ಈ ಒಂದು ನೀತಿಯಲ್ಲಿ ಕಾಣ್ಬೋದು. ಇಷ್ಟು ಈ 1948 ಕೈಗಾರಿಕಾ ನೀತಿಯ ಕುರಿತು ಸಂಕ್ಷಿಪ್ತವಾಗಿ ನಾನು ಈ ಒಂದು ವಿಡಿಯೋ ಕ್ಲಾಸ್ದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮುಂದಿನ ಒಂದು ಸೆಷನ್ದಲ್ಲಿ, ಮುಂದಿನ ಒಂದು ವಿಡಿಯೋ ಕ್ಲಾಸ್ದಲ್ಲಿ 1956 ಕೈಗಾರಿಕಾ ನೀತಿಯ ಕುರಿತು ನೋಡೋಣ. ಸೊ ಥ್ಯಾಂಕ್ ಯು.